ನೋಡಿದ್ರ ಅತಿಗೆ ನಿಮಗ್ ಸಿಗ್ಬೇಕಾಗಿರೋ ಗೌರವ ಎಲ್ಲ ಆ ಅನುಪಮ ಅಮ್ಮನೆ ಕಿತ್ಕೊಂಡ್ಬಿಟ್ರು. ನೀನೇನ್ ಚಾಡಿ ಹೇಳೋ ಅವಶ್ಯಕತೆ ಇಲ್ಲ, ನನ್ಗೂ ಕಾಣಿಸ್ತಿದೆ. ನೋಡುದಯ್ಯ, ನಾನು ಭೂಲೋಕದಲ್ಲಿರುವ ಈ ಒಂದು ವಾರ ನಿನಗೆ ಮಾತ್ರ ಕಾಣಿಸಿಕೊಳ್ಳುತ್ತೇನೆ, ನಿನ್ನೊಂದಿಗೆ ಮಾತ್ರ ಮಾತನಾಡುತ್ತೇನೆ. ನೀನು ಬಹಳ ಸೌಮ್ಯವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು. ಯಾಕೆ ಸ್ವಾಮಿ? ಆಗಲೇ ನಿನಗೆ ಸಂಪೂರ್ಣ ವೈಭವ ಸಿಗೋದು, ಈ ಮನೆಗೆ ಮಹಾರಾಣಿ ಆಗೋದು. ಏನಂದೆ? ಮತ್ತೆ ಹೇಳು. ಅದೇ ಅತಿಗೆ ನಿಮಗ್ ಸಿಗ್ಬೇಕಾಗಿರೋ ಗೌರವ ಎಲ್ಲ ಆ ಅನುಪಮ ಅಮ್ಮ ಕಿತ್ಕೊಂಡ್ಬಿಟ್ರು. ಎಲ್ರೂ ಅವ್ರಿಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಾರೆ. ತಪ್ಪೇನೂ ಇಲ್ಲ. ಇವತ್ತು ಅವಳನ್ನ ಗೌರವಿಸ್ತಾ ಇದ್ದಾರೆ, ನಾಳೆ ನನ್ನ ಸ್ವಾಮಿ ನನ್ನ ಮೇಲೆ ಕರುಣೆ ತೋರ್ಸದ್ಮೇಲೆ, ನನ್ನ ಪೂರ್ವ ವೈಭವ ನನಗ್ ಬಂದ್ಮೇಲೆ ನನ್ನನ್ನು ಗೌರವಿಸ್ತಾರೆ. ಅತಿಗೆ ನೀವೇನ್ ಮಾತಾಡ್ತಿದ್ದೀರಾ? ನಿಮಗ್ ಅರ್ಥ ಆಗ್ತಿದ್ಯಾ? ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ ನನಗ ಅರ್ಥ ಆಗತ್ತೆ, ನಿನಗೆ ಅರ್ಥ ಆಗ್ತಿಲ್ಲ. ಯಾವುದಕ್ಕೂ ಆವೇಶ ಪಡಬಾರ್ದು, ಯಾರನ್ನೂ ತಪ್ಪಾಗಿ ತಿಳ್ಕೋಬಾರ್ದು. ಅದೆಲ್ಲ ಅವ್ರ ಅಭಿಮಾನ. ಇವತ್ತು ಅನುಪಮ್ಮನ್ ಮೇಲೆ ತೋರಿಸ್ತಾ ಇದ್ದಾರೆ, 4 ದಿನ ಕಳೆದ್ರೆ ನನ್ನ ಮೇಲೆ ತೋರಿಸ್ತಾರೆ. ಹೇಗ್ ತೋರಿಸ್ತಾರತ್ಗೆ? ಅದೆಲ್ಲ ಆ ಸ್ವಾಮಿ ನೋಡ್ಕೋತಾರೆ. ಅಬ್ಬಾ, ಅಷ್ಟಕ್ಕೂ ಆ ಸ್ವಾಮಿಗಳು ಯಾರತ್ಗೆ? ಅವರು ಎಲ್ರಿಗೂ ಸ್ವಾಮಿ ಅಲ್ಲ, ನನ್ನ ಸ್ವಾಮಿ. ನಂತರನೇ ಇರೋ ಅಂತವ್ರು. ಯಾಕಂದ್ರೆ ನಂತರ ಇರೋ ಕೆಲವ್ರಿಗೆ ಮಾತ್ರ ಕಾಣಿಸೋದು. ನಿಮ್ಮಂತ ಕೆಲವ್ರಿಗೆ ಮಾತ್ರ ಕಾಣಿಸೋದಾ? ಯಾರತ್ಗೆ ಅವರು? ಇದಕ್ಕಿಂತ ಜಾಸ್ತಿ ಏನು ಹೇಳ್ಬೇಡ ಅಂತ ಅವ್ರು ಹೇಳಿದ್ದಾರೆ. ಅಪ್ಪಾ, ನಮಸ್ತೆ ಅಮ್ಮ. ಪುರೋಹಿತ್ರೆ, ಈ ಪ್ರಸಾದನ ದೇವ್ರಿಗೆ ನೈವೇದ್ಯ ಮಾಡ್ಬಿಡಿ, ಎಲ್ರಿಗೂ ಹಂಚಬೇಕು. ಅದ್ರ ಜೊತೆ ನಮ್ಮ ಕುಟುಂಬದ ಪ್ರತಿಯೊಬ್ಬರ ಹೆಸರಿನಲ್ಲೂ ಅರ್ಚನೆ ಮಾಡಿ. ಏನ್ ಅವಶ್ಯಕತೆ ಇಲ್ಲ ಪುರೋಹಿತ್ರೆ, ನಮ್ಮ ಅತ್ತಿಗೆ ಬಂದಿದಾರಲ್ಲ, ನಮ್ ಪಾಡಿಗೆ ನಾವು ಪೂಜೆ ಮಾಡಿಸ್ತೀವಿ ಬಿಡಿ. ಪಲ್ಲವಿ, ಯಾಕಿಷ್ಟೊಂದು ಆವೇಶ ಪಡ್ತಿದ್ಯಾ? ಇಷ್ಟು ಆವೇಶ ಒಳ್ಳೇದಲ್ಲ. ನಾವು ಒಳ್ಳೆತನದಲ್ಲಿದ್ರೆ ನಮ್ಗೆ ಒಳ್ಳೇದೇ ಆಗತ್ತೆ. ಆವೇಶ ಪಟ್ರೆ ಅದು ನಮ್ಗೆ ನಷ್ಟ. ಹಾ ಅತ್ಗೆ, ನೀವೇನಾ ಹೀಗ್ ಮಾತಾಡ್ತಿರೋದು? ಪುರೋಹಿತ್ರೆ, ನಾವೆಲ್ಲರೂ ಒಂದೇ. ಅವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತೇನೂ ಇಲ್ಲ. ಎಲ್ರದು ಒಂದೇ ಕುಟುಂಬ. ನೀವ್ ಅರ್ಚನೆ ಮಾಡಿ. ಹಾಗೆ ಆಗ್ಲಮ್ಮ. ಅತ್ಗೆ, ಈ ಸಲ ಆದ್ರೂ ನೀವು ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅಂತ ಕೇಳ್ಕೊಳ್ಳಿ. ನೋಡಿದ್ರಲ್ವಾ, ಆ ಸ್ಥಾನದಲ್ಲಿದ್ರೆ ಆ ಹಾರನೆಲ್ಲ ನಿಮ್ಗೆ ಹಾಕ್ತಿದ್ರು, ಇವಾಗ ಆ ಅನುಪಮ ಅಮ್ಮಂಗ್ ಹಾಕ್ತಿದ್ದಾರೆ. ಅಷ್ಟು ದೂರ ಯಾಕೆ? ನನ್ನ ಸ್ವಾಮಿ ನನ್ ಮೇಲೆ ಕರುಣೆ ತೋರ್ಸಿದ್ರೆ ಸ್ವಲ್ಪ ದಿನದಲ್ಲೇ ಅದೆಲ್ಲ ನಡೆಯತ್ತೆ. ಯಾರತ್ತಿಗೆ ಈ ಸ್ವಾಮಿ? ನಿಮ್ಮೆಲ್ರಿಗೂ ಅರ್ಥ ಆಗಿದ್ರೆ ಅವರು ಸ್ವಾಮಿ ಯಾಕಾಗ್ತಾ ಇದ್ರು? ಅವರು ನನಗ್ ಮಾತ್ರ ಅರ್ಥ ಆಗ್ತಾರೆ. ನಾನ್ ಚೆನ್ನಾಗಿರ್ಬೇಕು, ನಮ್ಮವ್ರು ಮಾತ್ರ ಚೆನ್ನಾಗಿರ್ಬೇಕು ಅಂತ ಅನ್ಕೋಬಾರ್ದು. ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೋಬೇಕು. ಆಗ್ಲೇ ಎಲ್ರಲ್ಲೂ ನೀನು ಇರ್ತೀಯ. ತಗೊಳ್ಳಿ ಅಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ನನಗೆ ಯಾವಾಗ್ಲೂ ಒಳ್ಳೇದಾಯ್ತು ಪೂಜಾರಿಗಳೇ. ಒಳ್ಳೇದೇ ಆದ್ರೆ ದೇವಸ್ಥಾನಕ್ಕೆ ಬರೋ ಅವಶ್ಯಕತೆ ಏನಮ್ಮ? ನಮ್ಮತ್ತಿಗೆ ಹಾಗೆ ಮಾತಾಡ್ತಾರೆ ಬಿಡಿ. ನಾವು ಪ್ರದಕ್ಷಿಣೆ ಮಾಡೋದನ್ನ ಮರ್ತೋಗಿದೀವಿ, ನಡೀರಿ. ಅಗತ್ಯ ಇಲ್ಲ ಪಲ್ಲವಿ. ಅಷ್ಟಕ್ಕೂ ಏನಾಗಿದೆ ಅದಕ್ಕೆ ನಿಮ್ಗೆ? ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಅಗತ್ಯ ಇಲ್ಲ ಅಂತೀರಲ್ಲ, ಬನ್ನಿ ಹೋಗೋಣ. ಪಲ್ಲವಿ ಬನ್ನಿ ಬನ್ನಿ.
ಹಲೋ, ಹೇಳು ಕಲ್ಯಾಣಿ. ಅಮ್ಮ, ನಾನು ಆಫೀಸರ್ ಕಂದನ್ ಕರ್ಕೊಂಡು ಆಚೆ ಬಂದ್ವಿ. ಹೌದಾ? ನಾವು ಬಂದ್ ಕೆಲ್ಸ ಮುಗೀತು, ದೇವಸ್ಥಾನಕ್ಕೆ ಹತ್ರನೇ ಇದೀವಿ. ನೀವ್ ಅಲ್ಲೇ ಇರಿ, ನಾವ್ ಅಲ್ಲಿಗೆ ಬರ್ತೀವಿ. ಕಾರಲ್ಲೇ ಮನೆಗೆ ಹೋಗೋಣ. ಹಾಗೆ ಆಗ್ಲಮ್ಮ, ಬೇಗ ಬಂದ್ಬಿಡಿ, ವೇಟ್ ಮಾಡ್ತಿರ್ತೀನಿ. ಸರಿನಮ್ಮ, ಹತ್ರದಲ್ಲೇ ಇದೀವಿ. ಅನುಪಮ್ಮ, ಇನ್ನು ಹೊರಡೋಣವಾ? ಶೌರ್ಯ ಕಲ್ಯಾಣಿನೂ ಬಂದ್ಬಿಡ್ತಾರಂತೆ. ಅಲ್ಲಿವರೆಗೂ ಪ್ರಸಾದ ಹಂಚ್ತಾ ಇರೋಣ. ಸರಿ. ಪಾಪ, ಇವರಿಬ್ಬರಿಗೆ ಇಂಥದ್ದೆಲ್ಲ ಬೇಕು. ನನಗೆ ನೇರವಾಗಿ ಆಶೀರ್ವಾದ ಕೊಡ್ತಾರೆ. ಯಾರ ಬಗ್ಗೆ ಅತ್ಗೆ? ಅವರೇ ನನ್ ದೇವ್ರು. ಯಾರೋ ದೇವ್ರತ್ಗೆ? ಅದೆಲ್ಲ ನಿನಗ್ಯಾಕೆ? ದೇವ್ರಿಗೆ ನಿನ್ ಮೇಲೆ ಪ್ರೀತಿ ತುಂಬಾ ಕಮ್ಮಿ ಇದೆ. ಸರಿಯಾಗಿ ನಮಸ್ಕಾರ ಹಾಕು. ಹ, ನಮ್ಮೇಲಿಲ್ಲ ಅಂದ್ರೆ ನಿಮ್ಮೇಲಿದ್ಯಾ? ತುಂಬಾ ಇದೆ. ಅದೆಷ್ಟು ಅಂತಂದ್ರೆ ಅದು ನಿನ್ಗೆ ಅರ್ಥ ಆಗಲ್ಲ ಬಿಡು. ಕಲ್ಯಾಣಿ, ಅಲ್ಲೋಡು, ಎಲ್ಲ ಅಲ್ಲೇ ಇದ್ದಾರೆ. ಅಮ್ಮ, ನಡಿಯಮ್ಮ, ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ. ಸರಿ ಅಮ್ಮ. ಪ್ರಸಾದ ಹಂಚ್ಬಿಡೋಣ ಅಲ್ವಾ? ನಡೀರಿ. ಸಂಪದ, 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 ಕಣ್ಬಿಡು. ಸಂಪದ, 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 ಕಣ್ಬಿಡು. ಸಂಪದ, 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 ಕಣ್ಬಿಡು. ಸಂಪದ. ಏನಪ್ಪಾ ಇದು? ಗರ್ಭಿಣಿ ಆಗಿರೋ ಹೆಂಡತಿನ ಹೀಗ ನೋಡ್ಕೊಳ್ಳೋದು? ಇರೋದಕ್ಕೆ ಜಾಗ ಇಲ್ಲ ಅಂದಿದ್ದಕ್ಕೆ ಛತ್ರದಲ್ಲಿರೋ ಕೇಳ್ದೆ. ಗರ್ಭಿಣಿ ಆಗಿರೋ ಹುಡುಗಿಗೆ ಪ್ರಸಾದ ಕೊಟ್ಟು ಹೊಟ್ಟೆ ತುಂಬಿಸ್ಕೋಬೇಕು ಅಂದ್ರೆ ಹೇಗೆ?
ತಗೋ ಸಂಪದ. ಇವ್ರಿಗ್ಯಾಕೆ ಇಂಥ ಪರಿಸ್ಥಿತಿ? ಏನೋ ಒಂದ್ ಮಾಡಿ ಯಾರಾದ್ರೂ ಒಬ್ರಿಗೆ ಮೋಸ ಮಾಡಿ ಆದ್ರೂ ಸಂಪಾದಿಸ್ತಾರೆ ಹೊರತು ಇಂಥ ಸ್ಥಿತಿಯಲ್ಲಿ ಇರೋದಿಲ್ವಲ್ಲ. ನನಗೆ ಅಂತ ಒಂದು ಕುಟುಂಬ ಇದ್ದಾಗ ನನಗದ್ರ ಬೆಲೆ ಗೊತ್ತಾಗ್ಲಿಲ್ಲ. ಈಗ ಅದ್ರ ಬೆಲೆ ಗೊತ್ತಾಗ್ತಿದೆ. ಗರ್ಭಿಣಿಯಾಗಿದ್ದಾಗ ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿದ್ದ ಆ ದಿನಗಳು ಇವಾಗ ನೆನಪಿಗೆ ಬರ್ತಿದೆ. ನಮ್ಗೆ ಇನ್ನೇನು ಕೆಲಸ? ಹೋಗೋಣ ಬನ್ನಿ. ಮೊದಲೇ ನಾಳೆ ವಿನಾಯಕ ಚೌತಿ, ಮನೇಲಿ ತುಂಬ ಕೆಲಸಗಳಿದ್ದಾವೆ. ನೋಡಪ್ಪ, ಆ ಹುಡುಗಿನ ಕರ್ಕೊಂಡೋಗು, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಮ್ಗೇನಾದ್ರೂ ಆಧಾರ ಸಿಗೋವರೆಗೂ ನಾವು ಈ ಛತ್ರದಲ್ಲೇ ಇರಕ್ಕೆ ಅವಕಾಶ ಕೊಡಿ. ಸರಿ, ಹಾಗೆ ಆಗ್ಲಿ. ಅಮ್ಮ, ಕೆಲವೊಬ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು. ಅಂಥವ್ರ ಬಗ್ಗೆ ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ. ಏನಪ್ಪಾ ಇದು, ನನ್ನ ಹತ್ರನೇ ಸುಳ್ಳು ಹೇಳಿಸ್ತಿದ್ದೀರಾ? ಒಂದು ಕುಟುಂಬನ ಒಂದು ಮಾಡೋದಕ್ಕೆ ನೀವು ಸುಳ್ಳು ಹೇಳಿದ್ರು ಅದು ತಪ್ಪಲ್ಲ ಪುರೋಹಿತ್ರೆ. ಹೌದು, ನಾವು ಪ್ರೀತಿಸಿ ಮದುವೆ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಅದಿಷ್ಟ ಇರಲಿಲ್ಲ. ಈಗ್ಲಾದ್ರೂ ಕರುಣೆ ತೋರಿಸಿ ನಮ್ಮನ್ನ ಮತ್ತೆ ಮನೆಗೆ ಕರ್ಕೋತಾರೆ ಅಂತ ನಮ್ಮ ಆಸೆ. ಹಾಗ ಅಮ್ಮ, ಬೇರೆ ಆಗಿರೋ ಕುಟುಂಬದ ಜೊತೆ ಸೇರ್ಕೋಬೇಕು ಅನ್ಕೊಳ್ಳೋದು ತಪ್ಪಲ್ಲ. ಅದಕ್ಕೆ ನಾನು ಮಾಡಿದ್ದು ಸಹಾಯ ಆಗತ್ತೆ ಹೊರತು ಸುಳ್ಳಾಗೋದಿಲ್ಲ. ಒಳ್ಳೇದಾಗ್ಲಿ. ರೀ, ತಗೊಳ್ಳಿ. ಅಮ್ಮ, ಪ್ರಸಾದ. ಅಪ್ಪ, ತಗೊಳ್ಳೋ. ಅಮ್ಮ. ನಿನ್ನನ್ನು ಹೀಗೆ ನೋಡ್ತಿದ್ರೆ ಸಂತೋಷ ಆಗ್ತಿದೆ, ಹಾಗೆ ಭಯ ಕೂಡ ಆಗ್ತಿದೆ. ಭಯ ಯಾಕಮ್ಮ? ಏನಿಲ್ಲಮ್ಮ, ಬಿರುಗಾಳಿ ಮುಂದೆ ತಂಗಾಳಿ ಇದ್ದ ಹಾಗೆ ನಿನ್ನ ಮೌನ ಗೌರವ ಕೊಡೋದು ನೋಡ್ತಿದ್ರೆ ಇನ್ಯಾವಾಗ ಬಿರುಗಾಳಿ ಎದ್ಬಿಡುತ್ತೋ ಅಂತ ನಿಮ್ಮ ಅಮ್ಮಂಗೆ ಭಯ. ಎಲ್ಲ ಸ್ವಾಮಿ ದಯೆ. ನಾನಾಗೆ ಬದಲಾಗ್ಲಿಲ್ಲ ಅಂತಂದ್ರೆ ಆಮೇಲೆ ಆ ಸಂಪದ ಸಿದ್ದು ತರ ಆಗ್ಬೇಕಾಗತ್ತಷ್ಟೇ. ನಿಮಗೆ ಅವರೆಲ್ಲಿ ಕಾಣಿಸಿದ್ರು? ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಏನಿದು, ಆ ಸಂಪದ ಬೆಳಗ್ಗೆ ನಿಮ್ಮಪ್ಪಂಗೆ ಕಾಣಿಸಿದ್ಲು, ಇವಾಗ ನಿಮಗ್ ಸಿಕ್ಕಿದ್ಲು ಅಂತ ಹೇಳ್ತಿದ್ಯಾ? ಮಾಡಿದ ತಪ್ಪಿಗೆ ಕೊನೆಗೆ ಅವರಿಗೆ ದೇವಸ್ಥಾನದಲ್ಲಿರೋ ಛತ್ರನೇ ಗತಿನಮ್ಮ. ಗರ್ಭಿಣಿಯಾಗಿರೋ ಸಂಪದ ತಲೆ ಸುತ್ತು ಬಂದು ಬಿದ್ದೋದ್ಲು. ಅವಳು ಎಷ್ಟೇ ದುರ್ಮಾರ್ಗಿ ಆಗಿದ್ರು ಕೂಡ ಹೊಟ್ಟೆಲ್ ಮಗು ಇದೆ ಅಲ್ವಾ, ಪಾಪ ಅಂತ ಅನ್ನಿಸ್ತು.
ಅಪ್ಪಿ ತಪ್ಪಿ ಕೂಡ ಅವ್ರಿಗೆ ಪಾಪ ಅಂತ ಅನ್ಬಾರ್ದು. ಅದೇ ನಮಗ್ ಶಾಪ ಆಗುತ್ತೆ. ಸರಿಯಾಗಿ ಜೀವನ ಮಾಡದಿದ್ರೆ ಅಂತವ್ರಿಗೆ ಈ ಗತಿನೇ ಬರೋದು. ಆ ಸಂಪದಂಗೆ ದೇವರು ಒಳ್ಳೆ ದಾರಿ ತೋರಿಸಿದ್ದ. ಅದನ್ನ ಅವಳು ಬಿಟ್ಟು ಕೆಟ್ಟ ದಾರಿಯಲ್ಲಿ ಹೊರಟು ಹೋದ್ಲು. ಅವ್ರ ಬಗ್ಗೆ ಈಗ ಯಾಕಮ್ಮ ಮಾತು? ಮುಂದೆ ವಿನಾಯಕ ಚೌತಿಗೆ ಏನ್ ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ಕೊಳ್ಳಿ. ಹಾ, ನಿಮ್ಮನೇಲಿ ನಿಮ್ಮ ವಿಗ್ರಹ ಇಟ್ಕೊಳ್ಳಿ, ನಮ್ಮನೇಲಿ ನಾನ್ ವಿಗ್ರಹ ಇಟ್ಕೋತೀನಿ. ಅಮ್ಮ, ನಿಮ್ಮನೆ ಏನು ನಮ್ಮನೆ ಏನು? ಒಂದೇ ಮನೆಯಲ್ಲಿ 2 ವಿಗ್ರಹಗಳು ಯಾಕೆ? ಇಷ್ಟೊತ್ವರೆಗೂ ಚೆನ್ನಾಗೇ ಇದೆಯಲ್ಲೇ, ಅಷ್ಟರಲ್ಲೇ ಏನಾಯ್ತೆ ನಿನ್ಗೆ? ಸ್ವಾಮಿ ಜೊತೆ ನನ್ಗೆ ಏಕಾಂತ ಸೇವೆ ಇರತ್ತೆ, ಅದಕ್ಕೆ ನನ್ನ ವಿಗ್ರಹನ ನಾನೇ ಇಟ್ಕೋತೀನಿ. ಹೊರಗಿನವ್ರು ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರತ್ತಾ ಅತ್ತೆ? ಒಂದೇ ಮನೇಲಿ 2 ವಿಗ್ರಹ ಇಡೋದು ಚೆನ್ನಾಗಿರಲ್ಲ ದಮಯಂತಿ. ನನಗ್ ಚೆನ್ನಾಗಿರತ್ತೆ. ಸ್ವಾಮಿ ಎಲ್ರ ಹತ್ರನೂ ಬರಲ್ಲ, ನಾನು ಅವ್ರಿಗಿಷ್ಟ ಆಗಿರೋದ್ರಿಂದ ನನ್ನ ಹತ್ರಕ್ಕೆ ಬರ್ತಾರೆ. ಅಯ್ಯೋ ದೇವ್ರೆ, ಸ್ವಾಮಿಗಳು ಬರೋದಂದ್ರೇನೆ? ಅಮ್ಮ, ಸ್ವಾಮಿ ಬರ್ತಾರೆ ಅಂದ್ರೆ ವಿನಾಯಕ ಬರೋದಲ್ಲಮ್ಮ, ಅವ್ರ ಆತ್ಮೀಯ ಶಿಷ್ಯ ಬರ್ತಾರೆ ಅಂತ. ದಮಯಂತಿಗೇನೋ ಆಗಿದೆ, ಮಾತು ಬದಲಾಗಿದೆ, ವರ್ಷನೂ ಬದಲಾಗಿದೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ರೀ. ದೇವಸ್ಥಾನದಲ್ಲೂ ಅಷ್ಟೇ ತುಂಬಾನೇ ಶ್ರದ್ಧೆಯಿಂದ ಇದ್ಲು. ಬರ್ತಿದ್ದಾಗೆ ಏನಾದ್ರೂ ಕೆಲಸ ಮಾಡ್ಕೊಂಡಿರ್ದೇನೆ ಆ ಬೀದಿ ಈ ಬೀದಿ ಅಂತ ಸುತ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದಿದ್ರೆ ಒಂದಿಲ್ಲ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅಮ್ಮ, ಅಮ್ಮ, ನೀವು ನೋಡಿದ್ರೆ ಊರೂರು ಸುತ್ಕೊಂಡಿದ್ದೀರಾ, ಅಡಿಗೆ ಮಾಡೋಣ ಅಂದ್ರೆ ಒಂದು ವಸ್ತುನೂ ಇಲ್ಲ. ಏನಮ್ಮ, ಇವಾಗ ನೀನ್ ಅಡಿಗೆ ಮಾಡೋ ಅವಶ್ಯಕತೆ ಇಲ್ಲ, ಬಿರಿಯಾನಿ ತಂದಿದ್ದೀನಿ. ಬಿರಿಯಾನಿ ತಗೊಂಡ್ ಬಂದ್ಯಾ? ದುಡ್ಡೆಲ್ಲಿತ್ತೋ? ಶೌರ್ಯ ಕೊಟ್ಟ ಅಮ್ಮ. ಶೌರ್ಯ ಕೊಟ್ನಾ? ಹೌದಮ್ಮ, ಅವರಲ್ಲೂ ಕೂಡ ನಿಧಾನವಾಗಿ ಬದಲಾವಣೆ ಬರ್ತಿದೆ. ನನ್ಗ್ಯಾಕೋ ನಂಬಿಕೆನೆ ಬರ್ತಿಲ್ಲ ಕಣೋ. ಎದುರುಗಡೆ ಬಿರಿಯಾನಿ ಕಾಣಿಸ್ತಿದ್ರು ಇನ್ನೂ ನಂಬಿಕೆ ಇಲ್ಲ ಅಂತಿದ್ಯಲ್ಲಮ್ಮ. ನಂಬಿಸ್ಬೇಕು ಅಂತ ನಾವು ಡಿಸೈಡ್ ಆದ್ಮೇಲೆ ಯಾರಾದ್ರೂ ನಂಬಲೇಬೇಕು. ಇವತ್ತು ದುಡ್ಡು ಕೊಡೋದು ಮಾತ್ರ ಅಲ್ಲ, ನಾಳೆ ವಿನಾಯಕ ಚತುರ್ಥಿಗೆ ಅವ್ರ ಮನೆಗೆ ಬನ್ನಿ ಅಂತ ಕರೀತಾರೆ ನೋಡು. ಏನೋ ಕಣೋ, ಏನೋ ನಡೀತಾ ಇದೆ ಅಂತ ಅನ್ನಿಸ್ತಿದೆ, ಆದ್ರೆ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನಮಗ್ ಮಾತ್ರ ಎಲ್ಲ ಒಳ್ಳೇದೇ ನಡೆಯುತ್ತೆ, ನೋಡ್ತಾ ಇರಿ. ಮಾತ್ ಆಮೇಲೆ, ಮೊದ್ಲು ಬಿರಿಯಾನಿ ಬಡ್ಸಮ್ಮ, ಹಸಿವಾಗ್ತಿದೆ.
ಏನಾಯ್ತು ಕಲ್ಯಾಣಿ? ಯಾಕೆ ಹೀಗಿದ್ಯಾ? ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ನನ್ಗಿನ್ನು ತಾಯಿ ಆಗೋ ಭಾಗ್ಯ ಸಿಕ್ಕಿಲ್ಲ ಆಫೀಸರ್. ಸಂಪದ ಅವಳ ಮಗುಗೆ ನನ್ನ ತಾಯಿ ಮಾಡಿದ್ಲು, ಈಗ ಮತ್ತೆ ತಾಯಿ ಆಗ್ತಿದ್ದಾಳೆ.